ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇದರ ಅರ್ಥ ಗುರು ಬ್ರಹ್ಮನೂ ಹೌದು, ವಿಷ್ಣುವೂ ಹೌದು, ಮಹೇಶ್ವರನೂ ಹೌದು, ಎಲ್ಲ ದೈವವೂ ಗುರುವಿನಲ್ಲಿ ಅಡಗಿದೆ ಎಂಬುದಾಗಿದೆ. ಅಷ್ಟೊಂದು ಮಹತ್ವದ ಸ್ಥಾನವನ್ನು ಗುರುವಿಗೆ ನೀಡಲಾಗಿದೆ. ಗುರುವಿನ ಕಾಲ ಬಳಿ ಕುಳಿತು ಕಲಿಯುವ ವಿದ್ಯೆಯೇ ಉಪನಿಷತ್ತುಗಳು ಎಂತಲೂ ಕರೆಯುತ್ತಾರೆ. ಈ ಉಪನಿಷತ್ತುಗಳು ನಮ್ಮ ಸನಾತನ ಧರ್ಮದ ಆಧಾರ ಸ್ತಂಭಗಳಾಗಿವೆ. ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಗುರುವಿಗೆ ಎಲ್ಲಿಲ್ಲದ ಮಹತ್ವವನ್ನು ಕಲ್ಪಿಸಲಾಗಿದೆ. ಇದಕ್ಕೆ ಪುರಾಣ ಪುಣ್ಯ ಕಥೆಗಳು ಸಾಕ್ಷಿಯಾಗಿವೆ. ಹಿಂದೂ ಧರ್ಮದ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಕೂಡ ಗುರುವಿನ ಮಹತ್ವವನ್ನು ಸಾರಲಾಗಿದೆ. ಗುರು ದ್ರೋಣಾಚಾರ್ಯರ ಬಳಿ ವಿದ್ಯೆಯನ್ನು ಕಲಿಯಲು ಬಂದ ಏಕಲವ್ಯನಿಗೆ ಗುರುವಿನಿಂದ ನೇರವಾಗಿ ವಿದ್ಯೆ ಕಲಿಯಲು ಅವಕಾಶ ದೊರೆಯದೇ ಹೋದಾಗ ಗುರು ದ್ರೋಣಾಚಾರ್ಯರ ಮೂರ್ತಿಯನ್ನು ಇಟ್ಟುಕೊಂಡು ಅರ್ಜುನನಿಗೆ ಮಾತ್ರ ಗೊತ್ತಿದ್ದ ವಿದ್ಯೆಯನ್ನು ಏಕಲವ್ಯ ಕೂಡ ಗುರುವಿನ ಕೇವಲ ಮಾತ್ರ ಆಶೀರ್ವಾದದಿಂದ ಕಲಿತು ಪಾರಂಗತನಾಗಿ ಪ್ರಚಂಡನಾದದ್ದು ಅರ್ಜುನನಿಗೆ ಗೊತ್ತಾಗಿ ತನ್ನ ಹೊರತು ಬೇರೆ ಯಾರಿಗೂ ಶಬ್ದವೇದಿ ವಿದ್ಯೆಯನ್ನು ಹೇಳಿಕೊಟ್ಟಿದ್ದೀರಿ ಗುರುಗಳೇ ಎಂದು ದ್ರೋಣಾಚಾರ್ಯರ ಬಳಿ ತಗಾದೆ ತೆಗೆದಾಗ ಆ ಶಬ್ದವೇದಿ ವಿದ್ಯೆಯನ್ನು ಕಲಿತ ಹುಡುಗ ಯಾರೆಂದು ಹುಡುಕಲಾಗಿ ಆತ ಏಕಲವ್ಯ ಎಂದು ತಿಳಿಯುತ್ತದೆ. ಆತನನ್ನು ಕರೆಸಿ ಯಾರಿಗೂ ಗೊತ್ತಿರದ ಈ ವಿದ್ಯೆಯನ್ನು ಆತ ಕಲಿತ ಬಗೆಯನ್ನು ಗುರು ದ್ರೋಣರು ವಿಚಾರಿಸಲಾಗಿ ನಾನು ನಿಮ್ಮ ಆಶೀರ್ವಾದದಿಂದಲೇ ಈ ವಿದ್ಯೆಯನ್ನು ಕಲಿತುದಾಗಿ ದ್ರೋಣಾಚಾರ್ಯರ ಬಳಿ ಹೇಳಲಾಗಿ ಗುರು ದ್ರೋಣಾಚಾರ್ಯರು ಗುರು ಕಾಣಿಕೆಯಾಗಿ ಆತನ ಬಲಗೈ ಹೆಬ್ಬೆರಳನ್ನೇ ಕೇಳಿದಾಗ ಮರು ಯೋಚಿಸದೆ ಕತ್ತರಿಸಿ ಕೊಟ್ಟ ಮಹಾತ್ಯಾಗಿಯ ಕತೆ ಅಜರಾಮರವಾಗಿದೆ. ಅದೇ ರೀತಿ ಕರ್ಣನು ತಾನು ಬ್ರಾಹ್ಮಣನೆಂದು ಸುಳ್ಳು ಹೇಳಿ ಪರಶುರಾಮರ ಬಳಿ ವಿದ್ಯೆ ಕಲಿತು ನಂತರ ಆತನು ಬ್ರಾಹ್ಮಣನಲ್ಲ ಕ್ಷತ್ರಿಯ ಎಂಬುದು ಪರಶುರಾಮನಿಗೆ ಗೊತ್ತಾಗಿ ಅವರು ಕೊಟ್ಟಂತಹ ಶಾಪದಿಂದಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ನಿರ್ಣಾಯಕ ಹಂತದಲ್ಲಿ ಕಲಿತ ವಿದ್ಯೆ ಕಷ್ಟಕಾಲಕ್ಕೆ ಉಪಯೋಗಕ್ಕೆ ಬಾರದಂತಾಗಿ ಗುರುವಿನ ಶಾಪ ಎಷ್ಟು ಕೆಟ್ಟದ್ದು ಎಂಬುದನ್ನು ತೋರಿಸಿಕೊಟ್ಟ ಉದಾಹರಣೆಯಾಗಿದೆ. ವೀರ ಅರ್ಜುನ ಮತ್ತು ಬಬ್ರುವಾಹನರ ನಡುವೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಬಬ್ರುವಾಹನ ಅರ್ಜುನನಿಗೆ ಕರೆ ನಿನ್ನ ಆ ಗುರು ಶ್ರೀಕೃಷ್ಣನನ್ನು ಎಂದಾಗ ನಿನ್ನಂತಹ ತುಚ್ಛ ಮನುಷ್ಯನನ್ನು ಗೆಲ್ಲಲು ಮತ್ತು ಕೊಲ್ಲಲು ನನಗೆ ಯಾರ ಸಹಾಯವೂ ಬೇಕಾಗಿಲ್ಲ ಎಂದಾಗ ಈ ನಿನ್ನ ಅಹಂಕಾರದಿಂದಲೇ ನೀನು ಏಕಾಂಗಿಯಾಗಿ ಬಂದೆಯಾ ಎಂದು ಹೀಯಾಳಿಸಿ ಗುರುವಿನ ಆಶೀರ್ವಾದ ಬೇಡ ಎನ್ನುವ ನಿನ್ನ ಅಹಂಕಾರವನ್ನು ಅಡಗಿಸುತ್ತೇನೆ, ಅವನಿಲ್ಲದೆ ನೀನು ತೃಣಕ್ಕೆ ಸಮಾನ ಎನ್ನುವಂತಹ ಪ್ರಸಂಗವೂ ಕೂಡ ಗುರುವಿಗೆ ಇರುವ ಮಹತ್ವವನ್ನು ಸಾರಿ ಹೇಳುತ್ತದೆ. ಅದೇ ರೀತಿ ವಿಶ್ವಗುರು ಬಸವಣ್ಣ ಅವರು ಕೂಡ ಅರಿವೇ ಗುರು ಎಂಬುದಾಗಿ ನಮ್ಮಲ್ಲಿನ ಅರಿವೇ ನಮಗೆ ಗುರು ಎಂದು ನಮ್ಮ ಅಂತರಾತ್ಮವನ್ನು ನಾವು ಮೊದಲು ಅರಿಯಬೇಕು ಎಂಬುದಾಗಿ ಅರುಹಿದ್ದಾರೆ. ಅದೇ ರೀತಿ ಆದ್ಯ ವಚನಕಾರರಲ್ಲಿ ಒಬ್ಬರಾಗಿರುವ ಹಾಗೂ ಅನುಭವ ಮಂಟಪದ ಅಧ್ಯಕ್ಷರು ಆಗಿದ್ದ ಅಲ್ಲಮ ಪ್ರಭುಗಳು ಕೂಡ ಕಾಲಕಾಲಕ್ಕೆ ಗುರುವಿನ ಸ್ಥಾನ ಬದಲಾವಣೆಯಾದ ಬಗೆಯನ್ನು ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೆಯ. ಕೃತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೆಯ. ದ್ವಾಪಾರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೆಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೆಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನು. ಈ ವಚನದಲ್ಲಿ ಗುರುವಿನ ಮಹತ್ವವನ್ನು ತಿಳಿಸುತ್ತಾ ಅಲ್ಲಮ ಪ್ರಭುಗಳು ಬದಲಾದ ಸನ್ನಿವೇಶಕ್ಕೆ ಯಾವ ರೀತಿ ಗುರು ಹೊಂದಿಕೊಳ್ಳಬೇಕು ಎಂಬುದನ್ನು ಕೂಡ ಸಲಹೆ ನೀಡಿದ್ದಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎನ್ನುವ ಮಾತೊಂದು ಗುರುವಿನ ಬಗ್ಗೆ ಇದೆ. ಗುರುವಿಗೆ ನಾವು ಗುಲಾಮರಾಗುವ ತನಕ ನಮಗೆ ಮೋಕ್ಷ ಇಲ್ಲ ಎಂಬುದನ್ನು ತಿಳಿಸುವ ಈ ಮಾತು ಗುರುವಿನ ಮಹತ್ವವನ್ನು ತಿಳಿಸುತ್ತದೆ. ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲಾರನು ಎಂಬ ಮಾತು ಕೂಡ ಗುರುವಿನ ಬಗ್ಗೆ ಇದೆ. ಅಂದರೆ ಹರ ಈಶ್ವರನ ಕೋಪಕ್ಕೆ ಗುರಿಯಾದಾಗ ಗುರುವಿನ ಮೊರೆ ಹೋಗಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ. ಆದರೆ ಗುರುವಿನ ಕೋಪಕ್ಕೆ ಗುರಿಯಾಗಿ ಯಾರ ಬಳಿಯೂ ಹೋಗಿ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಈ ಮಾತು ಒತ್ತಿ ಹೇಳುತ್ತದೆ. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂದರೆ
ಒಂದೇ ಅಕ್ಷರವನ್ನು ನಾವು ಯಾರಿಂದಲಾದರೂ ಕಲಿತರೂ ಕೂಡ ಅವರು ನಮ್ಮ ಗುರು ಎಂದು ನಾವು ಅವರನ್ನು ಗೌರವಿಸಬೇಕು ಎಂಬುದು ಈ ಮಾತಿನ ತಾತ್ಪರ್ಯವಾಗಿದೆ. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೊಳಗೊಂದು ನುಡಿಗಲಿತು ವಿದ್ಯೆಯ ಪರ್ವತವಾಗಿರುವೆನೆಂದು ಹೇಳಿರುವ ಸರ್ವಜ್ಞ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಬಳಿ ಇರಬೇಕೆಂದು ಹೇಳುತ್ತಾರೆ. ಗುರು ಇಲ್ಲದ ವಿದ್ಯೆ ಎಂದಿಗೂ ಪರಿಪೂರ್ಣವಲ್ಲ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಎಂಬ ಮಾತುಗಳು ಕೂಡ ಗುರುವಿನ ಮಹತ್ವವನ್ನು ಒತ್ತಿ ಹೇಳುತ್ತವೆ. 3 ವ್ಯಕ್ತಿಗಳ ಮುಂದೆ ಸುಳ್ಳು ಹೇಳಬಾರದು ಎಂಬ ಮಾತೊಂದಿದೆ. ಯಾರು ಆ 3 ವ್ಯಕ್ತಿಗಳು ಎಂದು ನೋಡಲಾಗಿ ವಕೀಲರು, ವೈದ್ಯರು ಮತ್ತು ಗುರುಗಳು. ಈ 3 ಜನರ ಮುಂದೆ ಯಾಕೆ ಸುಳ್ಳು ಹೇಳಬಾರದು ಎಂಬುದರ ಬಗ್ಗೆ ನೋಡಲಾಗಿ, ವಕೀಲರ ಮುಂದೆ ಸುಳ್ಳು ಹೇಳಿದರೆ ಸಂಪೂರ್ಣ ಮಾಹಿತಿ ತಿಳಿಯದೆ ಅವರು ಸರಿಯಾದ ರೀತಿಯಲ್ಲಿ ವಾದ ಮಾಡಿ ಪ್ರಕರಣವನ್ನು ಗೆಲ್ಲಲಾಗುವುದಿಲ್ಲ. ವೈದ್ಯರ ಮುಂದೆ ಸುಳ್ಳು ಹೇಳಿದರೆ ವೈದ್ಯರಿಗೆ ಸರಿಯಾದ ರೀತಿಯಲ್ಲಿ ತಪಾಸಣೆ ಮಾಡಿ ಚಿಕಿತ್ಸೆ ನೀಡಲು ಆಗುವುದಿಲ್ಲ. ಗುರುವಿನ ಮುಂದೆ ಸುಳ್ಳು ಹೇಳಿದರೆ ವಿದ್ಯಾರ್ಥಿಯ ಕಲಿಕಾ ಹಂತವನ್ನು ತಿಳಿದು ವಿದ್ಯಾಬುದ್ಧಿಯನ್ನು ವೃದ್ಧಿಸಲು ಆಗುವುದಿಲ್ಲ. ಅಷ್ಟೊಂದು ಮಹತ್ವದ ಹುದ್ದೆ ಈ ಗುರುವಿನದು. ಗುರುವೇ ನಮಃ ಎಂಬ ಕಾಲ ಒಂದಿತ್ತು, ಆದರೆ ಗುರುವೇನು ಮಹಾ ಎನ್ನುವ ಕಾಲ ಈಗ ಬಂದೊದಗಿದೆ ಎಂದರೂ ತಪ್ಪಾಗಲಾರದು. ಆದರೆ ಗುರುವಿಗೆ ತಿರುಮಂತ್ರ ಹಾಕುವ ಎಷ್ಟೋ ದುಷ್ಟರನ್ನು ನಾವು ಸಮಾಜದಲ್ಲಿ ಕಾಣುತ್ತೇವೆ. ಆದರೆ ಸರ್ವಸಿದ್ಧಿ ಸಮರ್ಥ ಗುರು ಅಂತಹ ದುಷ್ಟರನ್ನು ಎದುರಿಸಲು ಒಂದು ವಿದ್ಯೆಯನ್ನಾದರೂ ಉಳಿಸಿಕೊಂಡಿರಬೇಕು. ಬೆಕ್ಕು ಹುಲಿಯ ಮಾವ ಎನಿಸಿಕೊಂಡಿದೆ. ಏಕೆಂದರೆ ಅದು ಹುಲಿಗೆ ಎಲ್ಲ ವಿದ್ಯೆಗಳನ್ನು ಧಾರೆ ಎರೆದ ಮೇಲೆ ಹುಲಿ ಆ ಬೆಕ್ಕನ್ನೇ ಕೊಂದು ತಿನ್ನಲು ಮುಂದಾದಾಗ ಬೆಕ್ಕು ಹುಲಿಗೆ ಹೇಳಿಕೊಡದೆ ಉಳಿಸಿಕೊಂಡಿದ್ದ ಒಂದು ವಿದ್ಯೆಯನ್ನು ಉಪಯೋಗಿಸಿಕೊಂಡು ಮರ ಏರಿ ಕುಳಿತು ಗುರುವಿಗೆ ತಿರುಮಂತ್ರವಾದ ನಿನಗೆ ನಾನು ಮಾಡಿದ ಕಕ್ಕಸವೂ ಸಿಗುವುದಿಲ್ಲ ಎಂದು ಹೇಳಿದ ಬೆಕ್ಕು ಇಂದಿಗೂ ಕಕ್ಕಸು ಮಾಡಿ ಮುಚ್ಚುವ ಪ್ರಯತ್ನ ಮಾಡುತ್ತದೆ ಎಂಬ ಕಥೆಯೊಂದಿದೆ. ಗುರು ಎಂದರೆ ಸ್ಫೂರ್ತಿ, ಗುರು ಎಂದರೆ ದಾರಿದೀಪ ಎಂದು ಬಂದವರಿಗೆ ದಾರಿ ತೋರಿಸುತ್ತಾ ತನ್ನಲ್ಲಿರುವ ವಿದ್ಯೆಯನ್ನು ಧಾರೆ ಎರೆಯುತ್ತಾ ಗುರುವಿನ ಮಹತ್ವ ಕಾಪಾಡಿಕೊಂಡವನೇ ನಿಜವಾದ ಗುರು. ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು.